ಹಲೋ ಲಘು ಬಾರ್ಲಿ ಮರ್ಯ ಎಷ್ಟು ಲೇಟ್ ಮಾಡತ್ತಿ ಮಳೆ ಬರ್ತಾರ ಸಮಸ್ಯೆ ತೋರ್ಸ್ಕೊಂಡು ಹೋಗೋದಾತಿತ್ತು ಅದಕ್ಕೆ ಹಾ ಬಾಬಾ ಎರಡು ದಿವಸ ಹುಚ್ಚಿಲ್ಲ ಅದನ್ ಪಾಪ ಯಾನ್ ಊಟಕ್ಕದು ಯಾನ್ ಐತಿಲ್ಲ ಆಮೇಲೆ ಒಂದ್ ಜರ ಏನಾರು ತೊಗೊಂಬಂದ್ ತಿನ್ನಕೊಂಡು ನಾವು ಹೌದು ನಡಿ ಏನ್ರಿ ತಿನ್ನಕ್ ತೊಗೊಂಬರು ಕೊಂಡು ದುಡಿಯೋದೆ ನನ್ನ ವೀಕ್ನೆಸ್ಸು ಆದರೂ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು ನಮಗ ಊಟ ಕಟ್ಟದ ಕರೆ ಅವಾಗ ನಾವನ ಸರ್ಕಾರ ತೆಗ್ಗ ಯಾವಾಗ ಮುಸ್ತದ ಏನೋ ಟ್ಯಾಕ್ಸ್ ತಗೋತಾರೋ ಒಂದು ಕೆಲಸ ನೆಟ್ಟಿಗೆ ಬಿಡೋದಿಲ್ಲ ಇಂದ ನಿಮಗೆಲ್ಲ ಭಾಳ ಹೇಳೋದೈತಿ ಭಾಳ ಅಂದ್ರೆ ಭಾಳ ಹೇಳೋದೈತಿ ರೆಕಾರ್ಡ್ ಎಲ್ಲೈತಿ ಸ್ಟಾರ್ಟ್ ಈ ಸರ್ಕಾರ ನಮ್ಮದ ತಗೊಂಡು ನಮಗೆ ಕಷ್ಟ ಬಂದಾಗ ಹೊಳೆ ಕೊಡಾಕ ಯಾಕೆ ವಿಚಾರ ಮಾಡ್ತೈತೆ ಏನು ಯಾವಾಗ ಕೊಡ್ಲಿಕ್ಕೆ ಬಿಡೋದಕ್ಕೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಆದ್ರೆ ನಮ್ಮಂತವ್ರ ಸಾಗರ ಕೊಟ್ರೆ ಪುಣ್ಯ ಬರ್ತೈತಿಲ್ಲ ಏನು ಹೇಳೋದಪ್ಪ ಸರ್ಕಾರದ ಆದರೂ ಇವತ್ತು ಭಾಳ ಹೇಳ್ತನ ಎಲ್ಲ ಕೇಳಿಸ್ರಿ ಯಾಕಂದ್ರೆ ನನ್ನ ಹೆಂಡತಿಗೆ ಬ್ಲಡ್ ಕ್ಯಾನ್ಸರ್ ಆಗೈತಿ ಆಕೆಗೆ ತಿಂಗಳ ಬ್ಲಡ್ ಹಾಕ್ಸ್ಬೇಕು ಮತ್ತು ಗುಳಿಗೆ ಔಷಧ ಪ್ರಬಂಧ ಬಡ್ರೆ ಹೆಂಗೆ ಕೊಡು ಕೊಡ್ತಾರೋ ಇಂಥವರೆಲ್ಲ ಫ್ರೀ ಆದ್ರೆ ನನ್ನ ಮಕ್ಕಳಿಗೆ ಚೆನ್ನಾಗಿ ಸಾಲ ಕಲಿಸ್ತಿದ್ದೆ ಇದಕ್ಕೂ ರೊಕ್ಕಿಲ್ಲ ಅದಕ್ಕೂ ರೊಕ್ಕಿಲ್ಲ ನಾ ಏನು ಮಾಡಲಿ ಫ್ರೀ ಅಂತೇಳಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ನಮ್ಮ ಕಡೆ ಅದಿಲ್ಲ ಇದಿಲ್ಲ ಅಂತೇಳಿ ಅವಂಗೆ ಒಂದು ಲಿಸ್ಟ್ ಬರೆದು ಕೊಡ್ತಾರೆ ಅದ್ರ ದರ್ತ್ನ ಅಂತೇಳಿ ಆದ್ರೆ ಸಾವಿರಾರು ರೂಪಾಯಿ ಆಗ್ತೈತಿ ನಾ ಬಡವ ಮನುಷ್ಯ ಎಲ್ಲಿದ್ದು ತರಲಿ ಹಾಂ ನನ್ನ ಕೈಲಿ ಏನು ಮಾಡೋಕ್ಕಾಗವತ್ತು ಅದಕ್ಕೆ ಜೀವನನ ಬೇಸರ ಆಗೈತಿ ಇನ್ನೇಟ್ ಕುಡಿನೂ ಗಬ್ಬ ಕಾಲಾಗಿರ್ತಿ ಓ ಬಿದ್ದೆ ಬೀಳನ್ ಕೆಲಸ ಮುಗಿದೈತೆ
ಅಣ್ಣ ನೀರು ಕೊಡು. ಏ ಅಣ್ಣ ಚಲೋ ಮನುಷ್ಯ ಅದಾನಪ್ಪ. ನಾನಂದ್ರೂ ಶಾಲೆ ಕಲೀಲಿಲ್ಲ. ನನ್ನ ಮಕ್ಕಳು ಶಾಲೆ ಕಲೀಲಿ ಅಂತೇಳಿ ಖಾಸಗಿ ಶಾಲೆಗೆ ಹಾಕಿರಿ. ಅವ್ರ ವರ್ಷ ಫೀಸ್ ಹೆಚ್ಚು ಮಾಡಿ ನಮ್ಮಂಥ ಬಡ್ರ ಮಕ್ಕಳಿಗೆ ಯಾಕೆ ಶಾಲೆಗೆ ಬರ್ತೀರಿ ಅನ್ನಂಗೆ ಮಾಡ್ತಾರೆ. ನನ್ನ ಮಕ್ಕಳೇ ಎರಡು ಫುಲ್ ಶೇನ್ ಅದಾವೆ, ಒಂದಕ್ಕಿಂತ ಒಂದು. ಅದ್ರನ್ನ ಈ ಖಾಸಗಿ ಶಾಲೆ ಬಿಡಿಸಿ ಗೌರ್ಮೆಂಟ್ ಶಾಲೆಗೆ ಹಚ್ಬೇಕಾದ್ರೆ ಅಲ್ಲಿ ಒಂದು ಕುಡ್ರಾಕ್ ಡೆಸ್ಕ್ ಇಲ್ಲ, ಒಬ್ಬ ಮಾಸ್ತರ್ ನೆಟ್ಟಿಗೆ ಬರೋದಿಲ್ಲ. ಇಂಥದೆಲ್ಲ ಗೊತ್ತಿದ್ದು ಅಂಥ ಶಾಲೆಗೆ ಹಂಗೆ ಹಾಕೋದ ನನ್ನ ಕೈಯಾರೆ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಿದಂಗೆ ಆಗೋದಿಲ್ಲ ಅಣ್ಣ. ಇಂಥ ಸಮಸ್ಯೆಗಳನ್ನ ರೀ ಗೋರ್ಮೆಂಟ್ ಬಗೆಹರಿಸೋದು. ಏನು ಮಾಡೋದ, ಇದೆಲ್ಲ ನಮ್ಮ ಮನೆಯವರ ಎಂದು ಬದಲಾಗೋದು ಏನೋ. ಆದರೂ ನಮ್ಮಂಥ ಬಡವರಿಗೆ ಒಳ್ಳೆಯ ಕಾಲ ಬರ್ಬೇಕು, ಇದೆಲ್ಲ ಸಮಾನ ಹಂಗೆ ಆಗ್ಬೇಕು. ಇಂಥ 102 ವಿಷಯಗಳು ತಿನ್ನೋದೆಲ್ಲಾಗ ಗಾವು 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 ತಿರುಗ್ತದೆ. ಕರೆ ಏನು ಮಾಡೋದ, ನನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನ ಸ್ವಲ್ಪ ಕುಡಿದ್ನಿ ಅಂದ್ರೆ ನಿಶ್ಚಯ ಆತಂದ್ರೆ ನಂಗೇನು ನೆನಪಾಗೋದಿಲ್ಲ. ಅದಕ್ಕೆ ಇದ್ರ ದಾಸಾಗಿಂದ ಎಲ್ಲಿ ಹೋದ್ರಿ ಇವ್ರ? ದಿನ ಎಲ್ಲಿ ಇರ್ತಿದ್ದ, ಇವತ್ತು ಕಾಣವರ್ಲಾಗ್ಯಾರು. ಎಲ್ಲಿ ಹುಡುಕಾಡೋದು ಈಗ ದೇವ್ರ? ಕರೆ ನಿನ್ನ ಇನ್ನೊಂದಿನ ಕುಡಿತನ, ಇಂದು ಕುಡಿದು ಬಿಟ್ನಿ ಅಂದ್ರೆ ಇನ್ನು ಯಾವತ್ತೂ ಕುಡ್ದಿಲ್ಲ. ಇನ್ನು ಒಟ್ಟೆ ಎಲ್ಲ ಬಿಟ್ಬಿಡ್ತೀನಿ, ಒಟ್ಟೆ ಬಿಟ್ಬಿಡ್ತೀನಿ. ಅಬ್ಬಾ ಇಲ್ಲೇ ಮನ್ಕೊಂಡಾರ್ಲ ಇವ್ರ. ರೀ ರೀ, ಅಲ್ಲಿ ಹುಡುಗರ್ಗ ಸಾಲಿ ಬಿಡೋದೈತಿ, ನನ್ ಕೆಲ್ಸ ಬಹಳ ಅದಾವ. ಅಲ್ಲಿ ಹುಡುಗರ್ಗ ಸಾಲಿ ಬಿಡಕ್ ಬರ್ರಿ. ಹಿಂಗ ಹರ್ಯಾಗ್ ಮನ್ಕೊಂಡ್ರ ಹೆಂಗ್ರಿ? ಬರೀ ಜಲ್ದಿ. ಇನ್ಕ ತಕ್ಕನ ಎಲ್ಲ ಹುಚ್ಚಿನ ಮುಂದೆ ಹೇಳಿನ ನಿಶಾ ಆಗನ ಹಿಂಗಾಕತ್ ನೋಡು. ಬಜ್ಜಿ ತಿನ್ನ, ಬಜ್ಜಿ ತಿನ್ರಿ, ತಿನ್ನು ಬಟ್ ತುಂಬ ತಿನ್ನ. ಅಲ್ಲಿ ನೀರ್ದಾವ ಟ್ಯಾಂಕದಾಗ ನೀರು ಕುಡಿದು ಮಾಡ್ಬಿಡಿ. ಬಾಬು
ನಾ ಹುಚ್ಚ ಮಳ ನೀ ಹುಚ್ಚ ರೊಕ್ಕ ಕೊಟ್ಟು ಕುಡ್ದ ಸಿಕ್ಕಾದಂಗೆ ಮಾತಾಡತ್ತಿ ಕಾಮಿಗೆ ತಿಂದಿರ ಹೊಟ್ರೆ ತುಂಬಿತ್ತ ಅದನ್ನ ಬಿಟ್ಟು ಸಿಕ್ಕಂಗೆ ಕುಡ್ದ ಸರ್ಕಾರಕ್ಕೆ ಮಾತಾಡಕತ್ತಿ ಸರ್ಕಾರದವ್ರು ನಿಂಗೆ ಕುಡಿ ಅಂತಂದಾರಣ ಓಟ್ ಹಾಕಂತೇಳಿ 1000 ರೂಪಾಯಿ ಕೊಟ್ಟ ಮ್ಯಾಕ್ ಕ್ವಾರ್ಟರ್ ಕೊಟ್ರೆ ಜಿಗಾಡ್ಕೊಂತ ಓಟ್ ಹಾಕಿ ತುರಾಡ್ಕೊಂತ ಮನೆ ಬರೋವ್ ನೀ ಹುಚ್ಚ ನಾನು ಹುಚ್ಚಂತೆ ಅಲ್ಲೂ ನಾವು ರೊಕ್ಕ ತೊಗೊಂಗಿಲ್ಲ ಅಂತ ಹೇಳಬೇಕು ಆದ್ರೆ ಆರಿಸಿ ಬರ ಅಂತ ಕೆಲಸ ಮಾಡಿ ಕೊಡೋಕ್ರ ಅಂತೇಳಿ ಒಬ್ರಿಗೆ ಕೇಳ್ತೀರಿ ನೀವು ಅವ್ರು ರೊಕ್ಕ ಕೊಟ್ಟಾಗ ತೊಗೋತೀರಿ ಮತ್ತೀಗ ಅವ್ರ್ಯಾಗ ನಿಮ್ಮ ಕೆಲಸ ಮಾಡಿ ಕೊಡಕ್ಕೆ ಹೋಗ್ತಾರೆ ನಿಮ್ಗಲ್ಲಿ ಹುಚ್ಚದಾರನ ಅವ್ರು ಈ ಕಡೆ ರೊಕ್ಕನ ಕೊಡೋದು ಈ ಕಡೆ ಕೆಲಸ ಮಾಡಿ ಕೊಡೋದು ಅನ್ನಕ ನೀ ಹುಚ್ಚ ದೊಡ್ಡ ಹುಚ್ಚ ನೀತಿದ್ದವಂಗ ಓಟ್ ಹಾಕೋದಿಲ್ಲ ನೀವು ಯಾವ ರೊಕ್ಕ ಕೊಟ್ಟ ಕೊಡ್ತಾನಲ್ಲ ಅವ್ಗೆ ಅಷ್ಟೇ ಓಟ್ ಹಾಕ್ತೀರಿ ನೀವು ಅಷ್ಟು ದೊಡ್ಡ ಹುಚ್ಚದರಿ ನೀವು ಅದಕ್ಕೆ ನೀತಿದ್ದವ ಆರಿಸಿ ಬರಂಗಿಲ್ಲ ನಿಮ್ಮ ಹತ್ರ ಕೆಲಸ ಆಗಂಗಿಲ್ಲ ಅಲ್ರು 5 ದಿನ ಓಟ್ ಹಾಕಂತೇಳಿ ಕಾಲು ಬೀಳ್ಕೊಂತ ನಿಮ್ಮ ಮನೆಗೆ ಬಂದವ್ರಿಗೆ ನೀವು ಆರಿಸ್ತಂದ 5 ವರ್ಷ ಅವ್ರ ಮನೆಗೆ ಕಾಲು ಬೀಳ್ಕೊಂತ ಹೋಗ್ತೀರಿ ನೀವು ಅವ ನಿಮ್ಮನ್ನು ಮರ್ತಿರ್ತಾನೆ ಅವ್ ಮಾತು ನೀವು ನೆನಪಾಗೋದು ಮುಂದಿನ ಎಲೆಕ್ಷನ್ಕ ಶಾನೆ ನೀವು ದೊಡ್ಡ ಹುಚ್ಚರ ಮತ್ತೆ ನಂಗೆ ಹುಚ್ಚಂತೀರಿ ನೀವು ಅಕ್ಕ ಅಕ್ಕ ಏನತ್ರ ಇಟ್ಟಿ ಯಾಕೆ ಹೋದ್ರಾಗತಿ ಮಾಮ ಏನಾತ್ ಮಾಮಾಗ ಅಲ್ಲಿ ಕುಡದ್ ಮಾಡ್ಕೊಂಡಾರಲ್ಲ ಮಾಮ ದಾರದಾಗ ವಿಷ ಹಾಕೊಂಡ ಕುಡ್ದು ಬಿಟ್ಟ ಯವ್ವ ಏನ ಸರ್ ಕರೆಯದಾರ ಬರ್ರಿ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಕ್ಷೇತ್ರದ MLA ಆಗಿರುವಂತಹ ಅರ್ಜುನ್ ಕದಂ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮೊನ್ನೆ ಒಂದು ಘಟನೆ ಆಯ್ತು ಸರ್. ಒಬ್ಬ ಕುಡಕ ವ್ಯಕ್ತಿ ಮತ್ತು ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಇಬ್ರು ಕೂಡ ಡೆತ್ ಆದ್ರು, ಮರಣ ಹೊಂದಿದ್ರು. ಸೊ ಈ ಒಂದು ಘಟನೆ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆವತ್ತಿನ ದಿನ ನಡೆದ ಘಟನೆಯನ್ನು ಕೇಳಿ ಮನಸ್ಸಿಗೆ ತುಂಬಾ ನೋವುಂಟಾಯಿತು. ಆ ಮೃತಪಟ್ಟ ವ್ಯಕ್ತಿಗಳು ಇನ್ನೂ ಬಾಳಿ ಬದುಕಬೇಕಾದವರು ಮತ್ತು ಆ ಕುಡುಕನಿಗೆ ಕುಟುಂಬ ಐತಿ ಮತ್ತು ಮಕ್ಕಳದಾವು ಎಂಬುದನ್ನು ಕೇಳಿ ಮನಸ್ಸಿಗೆ ತುಂಬಾ ಬೇಸರ ಉಂಟಾಯಿತು. ಈ ದುರ್ಘಟನೆ ನಡಿಬಾರ್ದಿತ್ತು, ನಡೀತು. ಸರ್, ಇಂತಹ ಸಮಸ್ಯೆಗಳಿಗೆ ನಿಮ್ಮ ಸರ್ಕಾರದಿಂದ
ನಮ್ಮ ಸಾರ್ವಜನಿಕರಿಗೆ ಶಾಶ್ವತ ಪರಿಹಾರ ಕೊಡ್ಬೋದಾ? ನೋಡ್ರಿ, ಒಂದು ಸಮಸ್ಯೆ ಐತಿ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರ್ತೈತಿ. ಆತ್ಮಹತ್ಯೆ ಅಂತ ನಿರ್ಧಾರಗಳು ಸಮಂಜಸ ಅಲ್ಲ. ಒಬ್ಬ ವ್ಯಕ್ತಿ ಕಡೆಯಿಂದ ಬಗೆಹರಿದ ವಿಷಯ ಮತ್ತೊಬ್ಬ ವ್ಯಕ್ತಿ ಕಡೆಯಿಂದ ಚರ್ಚಿಸಿ ಬಗೆಹರಿಸ್ಕೊಳ್ಬೋದು. ಎಲ್ಲದಕ್ಕೂ ಆತ್ಮಹತ್ಯೆ ಅಂತ ನಿರ್ಧಾರಗಳು ಯುವಕರು ಕೈಗೊಳ್ಳಬಾರ್ದು. ಸರ್, ಈಗ ಮೃತ ಕುಡುಕನ ಕುಟುಂಬ ತುಂಬಾ ಸಮಸ್ಯೆಯಲ್ಲಿತ್ತು ಅಂತ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮಿಂದ ಆ ಕುಟುಂಬಕ್ಕೆ ಏನಾದರೂ ಪರಿಹಾರ ಸಿಗ್ಬೋದಾ? ಖಂಡಿತವಾಗ್ಲೂ ಸಿಗ್ತೈತಿ. ಈ ಇಬ್ಬರು ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ. ಮತ್ತು ಮೃತಪಟ್ಟ ಕುಡುಕನ ಹೆಂಡತಿ ಆಸ್ಪತ್ರೆ ವೆಚ್ಚನೂ ಸಹ ಭರಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಆ ಇಬ್ಬರು ಮಕ್ಕಳ ಶಿಕ್ಷಣದ ವ್ಯವಸ್ಥೆನೂ ನಾವು ಪೂರ್ಣಗೊಳ್ಳಲು ಸಹಾಯ ಮಾಡ್ತೀವಿ, ಜವಾಬ್ದಾರಿ ತಗೋತೀವಿ ಅಂತ ಈ ಸಮಯದಲ್ಲಿ ನಾವು ಹೇಳ್ಬೋದು. ಸರ್, ಈಗ ಕುಡುಕ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕುಡುಕ ರೆಕಾರ್ಡ್ ಮಾಡಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು. ಈ ವಿಷಯ ನಮ್ಮ ಸರ್ಕಾರದ ಗಮನದಲ್ಲಿ ತರ್ತೀವಿ. ಸರ್ಕಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಗುಣಮಟ್ಟ ಬರಬೇಕು. ಒಳ್ಳೆಯ ಗುಣಮಟ್ಟ ತರಲು ನಮ್ಮ ಸರ್ಕಾರದಿಂದ ಚರ್ಚಿಸ್ತೀವಿ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂ ಸಲಕರಣೆಗಳು ಬೇಕು. ಅವು ನಮ್ಮ ಸರ್ಕಾರ ಕಡೆಯಿಂದ ಪೂರೈಸಲು ಪ್ರಯತ್ನಿಸ್ತೀವಿ. ಒಳ್ಳೆಯ ಗುಣಮಟ್ಟದ ಸಲಕರಣೆಗಳು ತಂದು ರೋಗಿಗಳಿಗೆ, ನಮ್ಮ ಜನತೆಗೆ ಒಳ್ಳೆಯ ಗುಣಮಟ್ಟವಾದ ಆರೋಗ್ಯ ಒದಗಿಸಲು ಪ್ರಯತ್ನಿಸ್ತೀವಿ. ಸರ್, ಕೊನೆಯದಾಗಿ ಈ ಒಂದು ವಿಷಯದ ಬಗ್ಗೆ ಯುವಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ನಮ್ಮ ದೇಶ ಬೆಳಿಬೇಕಾದ್ರೆ ಯುವಕರ ಪಾತ್ರ ಮಹತ್ವವಾದದ್ದು. ಚಿಕ್ಕ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋಬಾರ್ದು. ನಿಮ್ಮ ಸಮಸ್ಯೆಗೆ ನಾ ಇರ್ತೀನಿ. ನಮ್ಮ ಸರ್ಕಾರ ಯಾವತ್ತೂ ನಿಮ್ಮ ಹಿಂದೆ ಇರುತ್ತೆ. ಹೀಗಾಗಿ ಆತ್ಮಹತ್ಯೆ ಅಂತ ನಿರ್ಧಾರ ಯಾರು ಕೈಗೋಬೇಡ್ರಿ. ಓಕೆ ಸರ್, ಇಷ್ಟು ಹೊತ್ತಿನವರೆಗೂ ನಿಮ್ಮ ಸಮಯ ನಮ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಇವತ್ತಿನ MLA ಅವರ ಮಾತಾಗಿತ್ತು. ಕ್ಯಾಮರಾಮನ್ ವಿಠಲ್ ಅವ್ರ ಜೊತೆ ನಾನು ರಾಜು, RSP ಬಿಗ್ ಟಿವಿ ನ್ಯೂಸ್, ಅಥಣಿ. ಯಾಕೆ ಕೊಡ ಏನು ಚಿಂತೆ ಮಾಡುತ್ತೆ? ನಾ ತಪ್ಪು ಮಾಡಿನಿ ಅಂತ ಅನ್ಸತ್ತೆ. ನಾನು ಹೆಂಡತಿನ ಮಕ್ಕಳನ್ನ ಇನ್ನೂ ಹೆಚ್ಚು ತ್ರಾಸನೆ ನುಗ್ಗಿಸಿ ಬಣ್ಣೇನೋ ಅಂತ ಕೆಟ್ಟ ಅನ್ಸತ್ತೆ. ಇದನ್ನು ಸಾಯಿಗಿಂತ ಮೊದಲು ವಿಚಾರ ಮಾಡ್ಬೇಕಲ್ಲ, ನನಗೆ ಹೆಂಡದಾರು ಮಕ್ಕಳದವ್ರು ಅಂತೇಳಿ. ಈಗ ವಿಚಾರ ಮಾಡಿ ಉಪಯೋಗ. ಕರೆನಾ, ನಾನು ಮದುವೆ ಆಗಬಾರ್ದಿತ್ತು. ನಂಗೆ ಇದೆಲ್ಲ ತ್ರಾಸ ಇರ್ತಿರ್ಲಿಲ್ಲ, ಆರಾಮಿರ್ಬೋದಿತ್ತು. ನಿಂಗೆ ಮದುವೆಯಾಗಿ ಮಕ್ಕಳು ಯಾವ ಅವನು ಸಾಕಾಗಲ್ದಕ್ಕೆ, ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ದಕ್ಕೆ ಸಾಯ್ತಿಪ್ಪ. ನಮ್ಮಂತ ಎಷ್ಟೋ ಹುಡುಗರು ಮದುವೆನೂ ಆಗಿಲ್ಲ. ಆಗಬೇಕಂತ ಏನೇನೋ ಸುಳ್ಳು ಹೇಳ್ತೀವಿ. ಕರೆ 10 ಎಕರೆ ಹೊಲ ಗೌರ್ಮೆಂಟ್ ನೌಕರಿನ ಬೇಕಂತಾರೆ. ಆ ಹುಡುಗಿನ ಗೌರ್ಮೆಂಟ್ ನೌಕರಿ 10 ಎಕರೆ ಹೊಲಕ್ಕೆ ಕೊಡ್ತಾರೋ ಈ ನಮಗೆ ಕೊಡ್ತಾರೋ ತಿಳಿಯವಲಾಗೈತಿ. ಮತ್ತೆ ವಿಚಿತ್ರ ನೋಡ್ಲ, ಗೌರ್ಮೆಂಟ್ ಸಲ ಕಲಿಯಾಕೋ ಅಲ್ಲಿ, ಆದ್ರೆ ಹೆಣ್ಣು ಕೊಡಕ್ಕೆ ಗೌರ್ಮೆಂಟ್ ನೌಕರಿನ ಬೇಕಂತಾರೆ. ಮತ್ತು ಎಷ್ಟೋ ಮಂದಿ ಗೌರ್ಮೆಂಟ್ ಟೀಚರ್ ಅದಾರ, ಆದ್ರೆ ಅವ್ರ ಮಕ್ಕಳನ್ನ ಖಾಸಗಿ ಸಲಿಗೆ ಆಗ್ತಾರೆ. ಇದನ್ನೆಲ್ಲ ನೋಡ್ರೆ ನಗು ಬರ್ತೈತೆ. ಸಾಕು ಬಿಡೋ ಮಳ, ಎಷ್ಟು ಒದರ್ತಿ? ನಿನ್ನ ಬಾಯಿ ನುಸುದಿಲ್ಲನ? ಹಾಂ, ಒಮ್ಮೆ ಚಾಲು ಮಾಡ್ರೆ ಬ್ರೇಕ ಇಲ್ಲ ನಿನ್ನ ಬಾಯಿಗೆ. ಅಲ್ಲಿ ಅಷ್ಟು ಒದರ್ದಿ. ನಾ ಎಲ್ಲರ ಜೀವಂತಿದ್ರೆ ಆಗ ಎದ್ದು ಗೆಡ್ಡಿ ಕೊಡ್ತಿದ್ನಿ. ಮಳ್ಳ ಹುಚ್ಚದೇನ? ಹಾಂ, ನಾ ಹುಚ್ಚದೇನೆ ಅಂಥೇಳಿ ಅಷ್ಟು ಓದಿರಿ ನೀವು ವಿಷಯ ಹಾಕಿಟ್ಟು ದಾರು ಕೂಡ ಸತ್ನೆ. ನಾ ಶಾನೆ ಆಗ್ಯಾರ ಅದನ್ನೇ ಕುಡಿದಿದ್ದು ಹೇಳು. ಕರೆಯಾನ, ನೀನು ಭಾಳ ಶಾನೆ ಆದಿ. ನೀ ಎಂತೆಂಥ ವಿಷಯಗಳು ಹೇಳ್ದಿ. ನಮ್ಮ ಮಂದಿ ಇನ್ನರೇ ಶಾನೆ ಆಗ್ಬೇಕು ಅಂದಂಗೆ ನೀ ಸಾಲಿ ಏನು ಕಲ್ತದಿ? ಬಿಡಣ, ನಂದೇನು ಕೇಳ್ತಿ? ನಾ ಕಲ್ತಿದ್ದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಕ್ಕೆ ಭಾಳ ವ್ಯಾಲ್ಯೂ ಐತೆ ಅಂತೇಳಿ ಕಲ್ತನೆ. ಆದರೆ ನಂಗೆ ಆಮೇಲೆ ಗೊತ್ತಾಯ್ತು ನನ್ನ ಕಡೆ ಒಂದು ಬೈಕು ರಿಪೇರಿ ಮಾಡೋಕ್ಕಾಗೋದಿಲ್ಲ. ನೌಕರಿ ಸಲುವಾಗಿ ಇಂಟ್ರ್ಯೂ ಕೊಟ್ಟು ಸಾಕಾತು. ಹೋದಲ್ಲ ನಂಗೆ ಬೇಕಾದಷ್ಟು ಕೊಡೋಕೆ ಅವ್ರು ರೆಡಿ ಇರಲಿಲ್ಲ, ರೆಡಿ ಇದ್ದವ್ರಿಗೆ ನಾ ಬೇಕಾಗಿರಲಿಲ್ಲ. ಅದೇ ಸಲುವಾಗಿ ಎಲ್ಲರಿಗೂ ತಿರುಗಾಡತ್ನೆ. ಅದಕ್ಕೆ ಮಂದಿ ಬಾಯಾಗ ಮಣ್ಯಾನರ ಬಾಯಾಗ ಹುಚ್ಚಂತ ಪಟ್ಟ ಕಟ್ಕೊಂಡಿ. ಆಮೇಲೆ ಊರಾಣ ಹೊಲಸು ನೋಡಿ ಕಸ ಆರಿಸ್ಕೋತ ಸ್ವಚ್ಛ ಮಾಡ್ಕೋತ ತಿರುಗಾಡಕತ್ನೆ. ಯಾರೇನು ಕೊಡ್ತಾರಲ್ಲ ಅದು ತಿನ್ಕೋತ ತಿರುಗಾಡಕತ್ನೆ. ಆಮೇಲೆ ಇದೇ ನನ್ನ ಜೀವನ ಆಗಿಬಿಡ್ತು. ನೀ ಕಂಡಪಟ್ಟಿ ಸಾಲಿ ಕಲ್ತಾವ ದೀಪ, ಅದಕ್ಕೆ ನಿನ್ನ ಬಾಯಲ್ಲಿ ಒಳ್ಳೆ ಒಳ್ಳೆ ಮಾತುಗಳು ಬರ್ತಾವೆ. ಈ ಸಮಾಜದೊಳಗೆ ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ. ನೀ ತಿಳ್ದಾವದಿ, ನೀ ಒದರೋದೆಲ್ಲ ಕರೆಕ್ಟ್ ಐತಿ, ಆದ್ರೆ ಅವ್ರಿಗೇನು ಗೊತ್ತಿಲ್ಲ. ಅದಕ್ಕೆ ನೀನು ಹುಚ್ಚಂತಾರೆ.
ಅಂದಂಗೆ ಅವತ್ತು ನೀ ಕುಡ್ದಾಗ ಸರ್ಕಾರಕ್ಕೆ ಬೇಯತ್ತಿದ್ದಿ, ಸರ್ಕಾರ ಕಡೆಯಿಂದ ನೀ ಏನು ಬೇಸತ್ತಿದ್ದಿ? ನನ್ನಂಥ ಬಡುಗ ಅಂಥ ಆಸೆ ಏನಿರ್ತೈತಿ? ಈ ಸಮಾಜಕ್ಕೆ ಆ ಫ್ರೀ ಈ ಫ್ರೀ ಕೊಡೋಕ್ಕಿಂತ ಒಳ್ಳೆ ಶಿಕ್ಷಣ ಒಳ್ಳೆ ಆರೋಗ್ಯ ಫ್ರೀ ಮಾಡ್ರೆ ಅದಕ್ಕಿಂತ ಬೇರೆ ಏನು ಬೇಕು ಹೇಳು? ಅದೆಲ್ಲ ಖರೆ ಐತಿ, ಖರೆ ಈಗ ಅದಾಗಲಾರ್ದು ಮಾತು. ನಾವು ಸತ್ತದೀವಿ, ನಮ್ದೆಲ್ಲ ಮುಗ್ದೈತಿ. ನಡಿ ಹೋಗೋಣ.